ನಮಸ್ಕಾರ. ನುಡಿ ಬೆಳಕು. ರೇಣುಕಾ ನಿಡಗುಂದಿ ಅವರ ಪ್ರಜಾವಾಣಿಯ ಅಂಕಣ ಬರಹ ಸುಳ್ಳಿನ ಭಂಡತನ. ಗಾಂಧೀಜಿಗೆ ಇಂಗ್ಲೆಂಡಿನ ಪ್ರವಾಸದಲ್ಲಿ ಮರ್ಯಾದೆ ಎಲ್ಲಿಯೂ ಸಿಗಲಿಲ್ಲ, ಆದ್ದರಿಂದ ಅವರ ಮೋರೆ ಇಳಿದು ಹೋಗಿದೆ ಎಂದು ಒಂದು ಪತ್ರಿಕೆ ಬರೆಯಿತು. ನನಗೆ ಅಸಮಾಧಾನವಾಯಿತು ಎಂದು ನಿನಗೆ ಹೇಗೆ ತಿಳಿಯಿತು? ಬ್ರಿಟಿಷ್ ಸೈನ್ಯಾಧಿಕಾರಿ ನನಗೆ ಉಡುಗೊರೆ ಕಳಿಸಿದ್ದು ನನಗೆ ರುಚಿಸಲಿಲ್ಲ ಎಂದು ನಾನೆಂದರೆ ಅದರಿಂದ ನನಗೆ ಸಿಟ್ಟು ಬಂದಿತೆಂದು ಬರೆದಿದ್ದೀಯಲ್ಲ ಎಂದು ಗಾಂಧೀಜಿ ಆ ಪತ್ರಿಕೆಯ ಸುದ್ದಿಗಾರರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ರುಚಿಸಲಿಲ್ಲ ಎಂದರೆ ಸಿಟ್ಟು ಬಂತೆಂದು ತಿಳಿದುಕೊಂಡೆ ಎನ್ನುತ್ತಾನೆ ಆ ಸುದ್ದಿಗಾರ. ಇಂತಹ ಚಿಲ್ಲರೆ ಮಾತಿಗೆ ತಲೆ ಕೆಡಿಸಿಕೊಳ್ಳಲಾರದಷ್ಟು ಹಾಸ್ಯ ಪ್ರಜ್ಞೆ ನನಗಿದೆ. ಅದಿಲ್ಲದೆ ಹೋಗಿದ್ದರೆ ಇಷ್ಟು ಹೊತ್ತಿಗೆ ನನಗೆ ಹುಚ್ಚು ಹಿಡಿದು ಹೋಗಬೇಕಿತ್ತು. ನಿನ್ನ ಈ ಲೇಖನ ನೋಡಿ ಕೆರಳಿ ಕ್ರೋಧೋನ್ಮತ್ತನಾಗಬೇಕಾಗಿತ್ತು. ನೀನು ಬರೆದಿರುವುದು ಶುದ್ಧ ಸುಳ್ಳು. ಇನ್ನು ಮೇಲೆ ನನ್ನ ಹತ್ತಿರ ಬರಬೇಡ ಎಂದು ನಾನು ಹೇಳಿದರೂ ಹೇಳಬಹುದು, ಆದರೆ ನಾನು ಹಾಗೆ ಹೇಳುವುದಿಲ್ಲ. ಇಷ್ಟೇ ಅಲ್ಲ, ನೀನು ಬೇಕಾದಾಗ ಬಾ, ನಿನ್ನೊಡನೆ ಮಾತನಾಡಲು ಸಿದ್ಧನಾಗಿದ್ದೇನೆ ಎಂದು ಬುದ್ಧಿ ಹೇಳುತ್ತಾರೆ ಗಾಂಧೀಜಿ. ಪ್ರತಿಯೊಬ್ಬ ಮನುಷ್ಯನ ಹೃದಯ ಪರಿವರ್ತನೆ ಮಾಡುವುದು, ಅವರೊಳಗಿನ ಒಳ್ಳೆಯತನ ಈಚೆ ಬರುವಂತೆ ಮಾಡುವುದೇ ಗಾಂಧೀಜಿ ಅವರ ಉದ್ದೇಶವಾಗಿತ್ತು. ಸತ್ಯದ ಪೋಷಾಕು ತೊಟ್ಟುಕೊಂಡೇ ಸುಳ್ಳನ್ನೇ ಸತ್ಯವೆಂದು ವಿತಂಡವಾದ ಮಾಡುವುದನ್ನು ಕಾಣುತ್ತೇವೆ. ಬಹಳಷ್ಟು ಸಲ ನಮ್ಮ ಪರಿಚಯಸ್ಥರೇ ನಾವು ಇನ್ನೆಲ್ಲೋ ಯಾರ ಬಳಿಯೋ ಆಡಿದ ಮಾತನ್ನು ತಿರುಚಿ ಇನ್ನೊಬ್ಬರ ಬಳಿ ಹೇಳಿ ಜಗಳ ಹಚ್ಚಿರುವುದನ್ನು ಅನುಭವಿಸಿರುತ್ತೇವೆ. ಆಡಿದ ಒಂದು ಮಾತಿಗೆ 10 ಮಾತುಗಳನ್ನು ಸೇರಿಸಿ ನೀವು ಬೆರಗಾಗುವಂತಹ ಅಥವಾ ಮುಜುಗರ ಪಡುವಂತಹ ಸುಳ್ಳುಗಳನ್ನು ಪ್ರಸಾರ ಮಾಡುತ್ತಾರೆ. ಸಾರ್ವಜನಿಕ ಸಭೆಗಳಲ್ಲಿ ಅಥವಾ ಸ್ನೇಹಿತರ ವಲಯದಲ್ಲಿ ಯಾವುದೋ ಒಂದು ವಿಷಯದ ಕುರಿತು ಚರ್ಚೆ ನಡೆಯಿತು ಎಂದಿಟ್ಟುಕೊಳ್ಳಿ. ಚರ್ಚೆಯಲ್ಲಿ ವಾದ ಪ್ರತಿವಾದ, ಪರಸ್ಪರ ಆಲೋಚನೆಗಳ ವಿಮರ್ಶೆಗಳ ವಿನಿಮಯವೂ ಆಗಿರುತ್ತದೆ. ಅಷ್ಟಕ್ಕೆ ಮರೆತೂ ಬಿಡುತ್ತೇವೆ. ಆದರೆ ಮುಂದೊಂದು ದಿನ ಇನ್ಯಾವುದೋ ಸ್ಥಳದಲ್ಲಿ ನಾವಿರುವಾಗ ಹಿಂದೆ ಯಾವತ್ತೋ ನಡೆದ ಚರ್ಚೆಯ ಸತ್ಯವನ್ನೇ ತಿರುಗು ಮುರುಗಾಗಿಸಿ ಹೊಸ ಸುಳ್ಳೊಂದು ನಿಮ್ಮ ಎದುರಿಗೆ ಬಂದಾಗ ನಿಮಗೆ ಹೇಗೆನಿಸುತ್ತದೆ? ಸಾತ್ವಿಕ ಕೋಪ ಬಂದರೇನೂ ತಪ್ಪಿಲ್ಲ, ಆದರೆ ಸುಳ್ಳಿಗೆ ಎಂತಹ ಭಂಡತನವಿರುತ್ತದೆ ಎಂದರೆ ಅದು ನಿಮ್ಮ ಸಾತ್ವಿಕ ಕೋಪದ ಮೇಲೆ ಎಗರಿ ಬಿದ್ದು ತಾನೇ ಸತ್ಯವೆಂದು ಸಾಧಿಸಲು ಹೋಗುತ್ತದೆ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರು. ಬೆಕ್ಕು ಭಕ್ಕರಿ ಮಾಡೋದ ಕಂಡೆ, ಇಲಿಯು ಒಲೆಯ ಹಚ್ಚೋದ ಕಂಡೆ, ಮೆಕ್ಕೆಕಾಯಿ ಕಂಡೆನಪ್ಪ ತೆಕ್ಕೆಗಾತರ ಎಂದು ಪುರಂದರದಾಸರು ಮನುಷ್ಯನ ಹುಸಿ ಭಕ್ತಿಯನ್ನು ವ್ಯಂಗ್ಯವಾಡಿದ್ದಾರೆ. ದುರುದ್ದೇಶದಿಂದ ಹೇಳಿದ ಸುಳ್ಳು, ಇನ್ನೊಬ್ಬರ ಹಿತಕ್ಕಾಗಿ ಆಡಿದ ಸುಳ್ಳು ತಾತ್ವಿಕವಾಗಿ ಎರಡೂ ತಪ್ಪೆ. ಸುಳ್ಳೇ ಚಲಾವಣೆಯಲ್ಲಿರುವ ಕಾಲದಲ್ಲಿ ನಾವಿದ್ದೇವೆ. ಆದರೆ ನಮ್ಮನ್ನು ಅಧೀರಗೊಳಿಸುವ, ನಮ್ಮ ಅಂತಃಶಕ್ತಿಯನ್ನು ಕುಗ್ಗಿಸುವ ಇಂತಹ ಸುಳ್ಳುಗಳಿಗೆ ಹೆಚ್ಚಿನ ಮಹತ್ವ ಕೊಡದೆ ನಮ್ಮ ಕರ್ತವ್ಯಗಳನ್ನು ನಾವು ಮಾಡುತ್ತಿರಬೇಕು. ನಮಸ್ಕಾರ. ಧನ್ಯವಾದಗಳು.